ಸಹಜವಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತಾ ಈ ಬಜೆಟ್ನಲ್ಲಿ ಅನ್ನುವಂತಹ ಕುತೂಹಲ ಇದೆ. ಮಹಿಳೆಯರಿಗೆ ಸಿಗುತ್ತಾ ಬಂಪರ್ ಅಂತ ನೋಡೋಣ. ಚುನಾವಣಾ ಬಜೆಟ್ನಲ್ಲಿ ಮಹಿಳಾ ಬಜೆಟ್ನ ಗಾತ್ರವನ್ನ ಹೆಚ್ಚು ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು. ಕಳೆದ 10 ವರ್ಷಗಳಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟ ಯೋಜನೆಗಳ ಬಜೆಟ್ ವೆಚ್ಚದ ವ್ಯಾಪ್ತಿಯನ್ನ 30% ಹೆಚ್ಚು ಮಾಡಲಾಗಿದೆ. ಮಧ್ಯಂತರ ಬಜೆಟ್ನಲ್ಲಿ ಸರ್ಕಾರ ನೇರ ನಗದು ವರ್ಗಾವಣೆ ಯೋಜನೆಯನ್ನ ಘೋಷಣೆ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದ್ದು, ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಕೊಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಮೊನ್ನೆ ನಾವು ಗಣರಾಜ್ಯೋತ್ಸವದ ಸಂದರ್ಭದಲ್ಲೂ ಕೂಡ ಗಮನಿಸಬಹುದು, ನಾರಿ ಶಕ್ತಿಗೆ ಹೆಚ್ಚಿನ ಮನ್ನಣೆ ಸಿಕ್ಕಿತ್ತು. ಹಾಗಾಗಿ ಬಜೆಟ್ನಲ್ಲೂ ಅದನ್ನ ಅನೌನ್ಸ್ ಮಾಡಬಹುದು, ಹೆಣ್ಮಕ್ಳಿಗೆ ಖುಷಿಯಾಗುವಂತಹ ಸುದ್ದಿ ಕೊಡ್ಬೋದು ಅಂತ. ನೇರ ನಗದು ವರ್ಗಾವಣೆ ಯೋಜನೆಯನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇವೆಲ್ಲವೂ ನಿರೀಕ್ಷೆ ನಾವು ಇಟ್ಕೊಂಡಿರೋದು. ಮತ್ತೊಂದು, ಮಹಿಳಾ ಕೌಶಲ್ಯಾಭಿವೃದ್ಧಿ ಯೋಜನೆಯನ್ನ ಘೋಷಣೆ ಮಾಡಬಹುದು. ಹೆಣ್ಮಕ್ಳಿಗೆ ಕೌಶಲ್ಯಾಭಿವೃದ್ಧಿ ಯೋಜನೆ, ರೈತ ಮಹಿಳೆಯರಿಗೆ ವಾರ್ಷಿಕ 12,000 ಗೌರವ ನಿಧಿ ಘೋಷಣೆ ಮಾಡುವ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯತೆ ಇವೆಲ್ಲವೂ ಕೂಡ. ರೈತ ಮಹಿಳೆಯರಿಗೆ ವಾರ್ಷಿಕವಾಗಿ 12,000 ಅಂದ್ರೆ ಹೆಣ್ಮಕ್ಳಿಗೆ ಮಾತ್ರ, ರೈತ ಮಹಿಳೆಯರಿಗೆ ಮಾತ್ರ. ನರೇಗಾ ಯೋಜನೆಯಲ್ಲಿ ಮಹಿಳೆಯರಿಗೆ ವಿಶೇಷ ಮೀಸಲಾತಿ ಗೌರವಧನ ಅನೌನ್ಸ್ ಮಾಡಬಹುದು. ಇಷ್ಟರಲ್ಲಿ ಯಾವ್ದಾದ್ರು ಒಂದು ಮಾಡಬಹುದು ಅಂತ ನಿರೀಕ್ಷೆ ಇದೆ. ಮತ್ತು ಇದು ಮಧ್ಯಂತರ ಬಜೆಟ್, ಅದು ತಲೆಯಲ್ಲಿರಲಿ, ಎಲ್ಲರ ತಲೆಯಲ್ಲೂ. ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ ಕೊಡುವಂತಹ ಯೋಜನೆಯನ್ನೇನಾದ್ರೂ ತರ್ತಾರ? ಹೆಣ್ಮಕ್ಳು ಫುಲ್ ಫಿದಾಗಿ ಹೋಗ್ಬಿಡ್ತಾರೆ ಇಂತಹ ಯೋಜನೆಗಳು ಬಂದಾಗ. ಆರ್ಥಿಕವಾಗಿ ಸದೃಢರಾಗ್ಬೋದಲ್ವಾ? ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ ಕೊಡುವಂತಹ ಯೋಜನೆ ಅಂದ್ರೆ, ಸಾಲ ಎಷ್ಟು ಇಸ್ಕೊಂಡಿರ್ತೀರಿ ಅಷ್ಟು ವಾಪಸ್ ಕೊಡಿ, ಬಡ್ಡಿನೂ ಇಲ್ಲ ಏನೂ ಇಲ್ಲ ಅಂತ. ಇಂತಹ ಯೋಜನೆಗಳನ್ನ ತರಬಹುದು ಅನ್ನುವಂತಹ ನಿರೀಕ್ಷೆ ಸಹಜವಾಗೇ ಇದೆ. ಹೆಣ್ಮಕ್ಳು ಕೂಡ ಇಂಥದಕ್ಕೆ ಕಾಯ್ತಾ ಇದ್ದಾರೆ. ನಾರಿ ಶಕ್ತಿ ಅಂತ ಯಾವಾಗ್ಲೂ ಹೇಳುವಂತಹ ಮೋದಿಯವರು ಬಜೆಟ್ನಲ್ಲಿ ಏನಾದ್ರೂ ಅನೌನ್ಸ್ ಮಾಡ್ತಾರಾ ಅಂತ. ಹಾಗೆ ಇನ್ನೊಂದು, ರೈತರು ಅಂತ ತಗೊಂಡಾಗ ಅನ್ನದಾತರಿಗೆ ಶುಭ ಸುದ್ದಿ ಏನಾದ್ರೂ ಕೇಳಿ ಬರುತ್ತಾ? ನಿರೀಕ್ಷೆಗಳು ಹೆಚ್ಚಾಗಿದೆ ರೈತರ ವಲಯದಲ್ಲಿ. ಯಾಕಂದ್ರೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಈ ಸರ್ಕಾರ ರೈತರನ್ನ ಯಾವತ್ತೂ ಕೂಡ ಕಡೆಗಣಿಸಿಲ್ಲ. ಹಾಗಿದ್ದಾಗ ಹಲವು ಯೋಜನೆಗಳ ಪರಿಷ್ಕರಣೆಗೆ ಮೋದಿ ಸರ್ಕಾರದ ಪ್ಲಾನ್ ಅಂತ ಇದ್ದಾರೆ. ಆ ಹಲವು ಯೋಜನೆಗಳು ಯಾವುದನ್ನೆಲ್ಲ ಪರಿಷ್ಕರಣೆ ಮಾಡ್ತಾರೆ ನೋಡೋಣ. ಕಿಸಾನ್ ಸಮ್ಮಾನ್ ಸಹಾಯಧನ 50% ಹೆಚ್ಚಳ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ನಿರೀಕ್ಷೆಗಳು ರೈತ ವಲಯದಲ್ಲಿರುವಂತದ್ದು. ಕಿಸಾನ್ ಸಮ್ಮಾನ್ ಯೋಜನೆಯ ಸಹಾಯಧನ ಏನ್ ಕೊಡ್ತಾ ಇದ್ರು ಅದನ್ನ ಇನ್ನೊಂದಷ್ಟು ಹೆಚ್ಚಳ ಮಾಡಬಹುದು, 50% ಅಂತ ಇದ್ದಾರೆ. 6,000ದಿಂದ 9,000ಕ್ಕೆ ಇಲ್ಲಿ ತನಕ ಸಿಗ್ತಾ ಇದ್ದಿದ್ದು 6,000 ಅಲ್ವಾ? ಅದನ್ನ ಅಂದ್ರೆ ಈ 50% ಅಂದ್ರೆ ಇನ್ನೊಂದು 3,000 ಹೆಚ್ಚಿಗೆ ಮಾಡಬಹುದು ಅಂತ. ಇನ್ನು ರೈತರನ್ನ ಕೇಂದ್ರೀಕರಿಸಿ ಮತ್ತಷ್ಟು ಸಹಾಯಧನವನ್ನ ಹೆಚ್ಚಳ ಮಾಡುವಂತಹ ನಿರೀಕ್ಷೆಯನ್ನ ರೈತ ವಲಯದಲ್ಲಿ ರೈತರು ಇಟ್ಕೊಂಡಿದ್ದಾರೆ. ಇನ್ನು ನರೇಗಾ ಯೋಜನೆ ನಿಮ್ಮೆಲ್ಲರಿಗೂ ಗೊತ್ತು. ಕಿಸಾನ್ ಸಮ್ಮಾನ್ ಜೊತೆಗೆ ನರೇಗಾ ಯೋಜನೆ ಕೂಡ ಇದೆ. ಅದರದ್ದು ಕೂಡ ಅನುದಾನ ಹೆಚ್ಚಳ ಮಾಡಬಹುದು ರೈತರಿಗೆ ಅನುಕೂಲ ಆಗ್ಲಿ ಅಂತ. ಇನ್ನು PM ಫಸಲ್ ಭೀಮಾ ಯೋಜನೆ ಜನಪ್ರಿಯಗೊಳಿಸೋಕೆ ಕಂಡೀಷನ್ಸ್ ಗಳೇನಿತ್ತು ಅದನ್ನ ಸ್ವಲ್ಪ ತೆಗಿಬಹುದು, ಕೈ ಬಿಡಬಹುದು, ಸಡಿಲಿಕೆ ಮಾಡಬಹುದು ಅಂತ. ಅದರ ಜೊತೆಗೆ ಬಡ ಮಧ್ಯಮ ವರ್ಗದ ಆರೋಗ್ಯದ ಬಗ್ಗೆ ಮತ್ತಷ್ಟು ಕಾಳಜಿ, ಅಂದ್ರೆ ಈ ವಿಮೆಗೆ ಸಂಬಂಧಪಟ್ಟಂತೆಯೋ ಅಥವಾ ಔಷಧಿಗಳಿಗೆ ಸಂಬಂಧಪಟ್ಟಂತೆಯೋ ಏನಾದ್ರು ಇರ್ಬೋದು. ಬಡ ಮಧ್ಯಮ ವರ್ಗದ ಆರೋಗ್ಯದ ಬಗ್ಗೆ ಮತ್ತಷ್ಟು ಕಾಳಜಿ ವಹಿಸೋಕೆ ಏನಾದರೂ ಕ್ರಮ ತರಬಹುದು ಅಥವಾ ಯೋಜನೆಗಳನ್ನ ತರಬಹುದು. ಇವೆಲ್ಲ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. PM ಆಯುಷ್ಮಾನ್ ಭಾರತ್ ಯೋಜನೆಯ ವ್ಯಾಪ್ತಿ ಏನಿದೆ, ಆಯುಷ್ಮಾನ್ ಭಾರತ್ ಯೋಜನೆ ಇದೆಯಲ್ಲ, ಅದರ ಲಿಮಿಟ್ ಅನ್ನ ಇನ್ನು ಜಾಸ್ತಿ ಮಾಡ್ಬೋದು, ವ್ಯಾಪ್ತಿ ಜಾಸ್ತಿ ಮಾಡ್ಬೋದು ಅನ್ನುವಂತಹ ನಿರೀಕ್ಷೆ. ಅದರ ಜೊತೆಗೆ ಯೋಜನೆಯ ಮೊತ್ತವನ್ನ ಹೆಚ್ಚು ಮಾಡಬಹುದು. ವ್ಯಾಪ್ತಿ ಹೆಚ್ಚಳ ಮಾಡಿದ್ರೆ ಯೋಜನೆಯ ಮೊತ್ತವನ್ನ ಆಟೋಮೆಟಿಕ್ ಆಗಿ ಅವ್ರು ಜಾಸ್ತಿ ಮಾಡಲೇಬೇಕಾಗುತ್ತೆ. ಆರೋಗ್ಯ ವಿಮೆ ಪಾರದರ್ಶಕತೆಗಾಗಿ ಹೊಸ ವಿಮಾ ನಿಯಂತ್ರಕ ಸಮಿತಿಯನ್ನ ಘೋಷಣೆ ಮಾಡ್ತಾರ. ವಿಮೆ ಅಂದ್ರೆ ಅದೇ ಏನು ಈಗ ಆರೋಗ್ಯ ವಿಮೆಗಳನ್ನು ನೋಡ್ತೀವಿ, ಹೆಲ್ತ್ ಇನ್ಶೂರೆನ್ಸ್ಗಳು ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿಯ ಬಜೆಟ್ ನಲ್ಲಿ ಮಧ್ಯಮ ವರ್ಗಕ್ಕೆ ಮತ್ತಷ್ಟು ರಿಯಾಯಿತಿ ಕೊಡಬಹುದಾ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಸದ್ಯಕ್ಕೆ ನಾವು ಬಜೆಟ್ ಅನೌನ್ಸ್ ಆಗೋ ತನಕ ಈ ರೀತಿಯಾಗಿ ಹಂಗ್ ಮಾಡ್ಬೋದಾ, ಹಿಂಗ್ ಮಾಡ್ಬೋದಾ, ಇವ್ರಿಗೆ ಜಾಸ್ತಿ ಕೊಡ್ಬೋದಾ, ಇಂಥವ್ರಿಗೆ ಖುಷಿ ಕೊಡ್ಬೋದಾ, ಈ ರೀತಿಯ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದು ಸಹಜ. ಪ್ರತಿ ವರ್ಷವೂ ಕೂಡ ಅದು ಇಟ್ಕೊಳ್ತೀವಿ. ಅದು ಪೂರ್ಣ ಪ್ರಮಾಣದ ಬಜೆಟ್ ಆಗ್ಲಿ, ಮಧ್ಯಂತರ ಬಜೆಟ್ ಆಗ್ಲಿ, ಅದೇ ರೀತಿಯಾಗಿ ಈ ಸಲವೂ ಇಟ್ಕೊಂಡಿದ್ದೀವಿ. ಇನ್ನು ನಾವು ರೈತರ ವರ್ಗ ನೋಡಿದ್ವಿ ಅಲ್ವಾ, ಮಧ್ಯಮ ವರ್ಗದ ತೆರಿಗೆ ಅಂತ ನೋಡೋದಾದ್ರೆ, ಮಧ್ಯಮ ವರ್ಗದವರಿಗೆ ಏನ್ ಗುಡ್ ನ್ಯೂಸ್ ಸಿಗ್ಬೋದು ಅಂತ ನೋಡೋದಾದ್ರೆ, ಈ ಬಾರಿಯ ಬಜೆಟ್ ನಲ್ಲಿ ಮಧ್ಯಮ ವರ್ಗಕ್ಕೆ ಮತ್ತಷ್ಟು ರಿಯಾಯಿತಿ ಏನಾದ್ರೂ ಕೊಡ್ತಾರಾ? ಅದು ಸಾಲ ಸಂಬಂಧ ಆಗಿರ್ಬೋದು, ಮಗದೊಂದು ಆರೋಗ್ಯದಲ್ಲಾಗಿರ್ಬೋದು, ಗೊತ್ತಿಲ್ಲ. ಈ ಬಾರಿಯ ಬಜೆಟ್ ನಲ್ಲಿ ಮಧ್ಯಮ ವರ್ಗಕ್ಕೆ ಮತ್ತಷ್ಟು ರಿಯಾಯಿತಿ, ಈಗ ಹಿಂದೇನಿದೆ ಅದನ್ನ ಇನ್ನೊಂದು ಸ್ವಲ್ಪ ವಿಸ್ತರಿಸೋದು ಅಂತ. ದೇಶದ ತೆರಿಗೆದಾರನ ಭಾರವನ್ನ ಮೋದಿ ಸರ್ಕಾರ ಇಳಿಸತ್ತಾ? ಗೊತ್ತಿಲ್ಲ. ಇದ್ರ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಈ ಒಂದು ತೆರಿಗೆದಾರನ ಭಾರವನ್ನ ಏನಾದರೂ ಕಡಿಮೆ ಮಾಡಬಹುದಾ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷೆಗಳಂತೂ ಸಹಜವಾಗೇ ಇದೆ.
ಯಾಕಂದ್ರೆ GST ಸಂಗ್ರಹ ಈಗ ಆಲ್ರೆಡಿ ನಮ್ದ್ರಲ್ಲಿ ಸಮಾಧಾನಕರವಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಸದೃಢ ಭಾರತದ ಭವಿಷ್ಯ ನಿರ್ಮಾಣ ಮಾಡುವ ಬಜೆಟ್ ಆಗಿರ್ಲಿ ಅಂತ ಎಲ್ಲರೂ ಕಾಯ್ತಾ ಇದ್ದಾರಲ್ವಾ. ಹಾಗಾಗಿ ಹೊಸ ತೆರಿಗೆ ವ್ಯವಸ್ಥೆ ಘೋಷಿಸುವ ಸಾಧ್ಯತೆ ಏನಾದರೂ ಇದೆಯಾ? ಅದು ಯಾರಿಗೆ ಪೆಟ್ಟು ಬೀಳುತ್ತೆ ಅಥವಾ ಸ್ವಲ್ಪ ರಿಲೀಫ್ ಕೊಡುತ್ತಾ ಗೊತ್ತಿಲ್ಲ. ಇವೆಲ್ಲವೂ ನಿರೀಕ್ಷೆ, ಹಿಂಗೆ ಇರುತ್ತೆ ಅಂತ ಹೇಳ್ತಾ ಇಲ್ಲ ನಾವು. ತೆರಿಗೆ ವಿನಾಯಿತಿಯನ್ನ ಹೆಚ್ಚಿಸಬಹುದು ಅಥವಾ ತೆರಿಗೆ ಸ್ಲ್ಯಾಬ್ ಅನ್ನ ಕಡಿಮೆ ಮಾಡಬಹುದು ಅಂತ ಇದ್ದಾರೆ. ಹೊಸ ತೆರಿಗೆ ಪದ್ಧತಿಯಲ್ಲಿ ಹೆಚ್ಚಿನ ತೆರಿಗೆ ವಿನಾಯಿತಿ ಕೊಡುವಂತಹ ಸಾಧ್ಯತೆ ಇವೆಲ್ಲರೂ ನೋಡ್ತಾ ಹೋಗೋಣ. ಈ ರೀತಿಯ ನಿರೀಕ್ಷೆಗಳನ್ನ ಮಧ್ಯಮ ವರ್ಗದ ತೆರಿಗೆಯ ಅಂದ್ರೆ ಮಧ್ಯಮ ವರ್ಗದವರಿಗೆ ಸ್ವಲ್ಪ ತೆರಿಗೆ ಭಾರ ಇಳಿಸಬಹುದು ಹೊರೆಯನ್ನ ಅಂತ. ಇನ್ನು ಮುಂದಿನ ವಲಯ ಕಾರ್ಮಿಕ ವಲಯ. ಇದನ್ನ ಯಾವತ್ತೂ ಒಂದು ಕಡೆಗಣಿಸಿಲ್ಲ ಮೋದಿ ಅವರು ಅಥವಾ ಮೋದಿ ಸರ್ಕಾರ. ಅದನ್ನು ನೋಡ್ತಾ ಹೋಗೋಣ. BIG ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಹಿನ್ನೆಲೆಯಲ್ಲಿ ಏನಾದರೂ ಅನೌನ್ಸ್ ಮಾಡಬಹುದು. BIG ಕಾರ್ಮಿಕರು ಅಂದ್ರೆ ಆನ್ಲೈನ್ ಒಂದು ಪ್ಲಾಟ್ಫಾರ್ಮ್ ಕೆಲಸಗಾರರು, ಅಂಥವ್ರಿಗೆ ಏನಾದರೂ ಸಹಾಯ ಆಗ್ಬೋದು. ಗುತ್ತಿಗೆ ನೌಕರರು, ಆನ್ ಕಾಲ್ ಕೆಲಸಗಾರರು, ತಾತ್ಕಾಲಿಕ ಕೆಲಸಗಾರರು, ಇಂಥವ್ರೆಲ್ರಿಗೂ ಕೂಡ. ಹಾಗೆ ಗುತ್ತಿಗೆ ಅದೇ ಇಷ್ಟೊತ್ತೇನು ನೋಡಿದ್ವಿ, ಇಂಥವ್ರುಗಳಿಗೆ ಏನಾದರೂ ಯೋಜನೆ ತರ್ಬೋದು, ಖುಷಿಯಾಗುವಂತಹ ಯೋಜನೆ ಅಥವಾ ಅವ್ರಿಗೆ ಸಹಾಯ ಆಗುವಂತಹ ಯೋಜನೆ ಅಂತ ನಿರೀಕ್ಷೆಗಳಿದೆ. ಔಪಚಾರಿಕ ಒಪ್ಪಂದದ ಮೇಲೆ ಕೆಲಸ ಮಾಡುವಂತಹ ನೌಕರರು ಇವರೆಲ್ಲರೂ ಕೂಡ ಅದಕ್ಕೆ ಆ ಅಂಡರಲ್ಲೇ ಬರ್ತಾರೆ, ಕಾರ್ಮಿಕರ ಅಂಡರಲ್ಲೇ ಬರ್ತಾರೆ. ಈ ರೀತಿಯ ಕಾರ್ಮಿಕರಿಗೆ ವಿಶೇಷ ಯೋಜನೆಯನ್ನು ತರೋದರ ಮುಖಾಂತರ ಅದು ಆರೋಗ್ಯದಲ್ಲಾಗಿರ್ಬೋದು ಅಥವಾ ಬೇರೆ ವಿಚಾರದಲ್ಲಾಗಿರ್ಬೋದು ಒಂದು ಹೊಸ ಯೋಜನೆ ಅನೌನ್ಸ್ ಮಾಡ್ಬೋದು ಅಂತ. ಇನ್ನು ಹೊಸ ಪಿಂಚಣಿ ಯೋಜನೆ ತಂದು ಖಾತ್ರಿ ಪಿಂಚಣಿ ನೀಡುವಂತಹ ಸಾಧ್ಯತೆ. ಈಗ ಆಲ್ರೆಡಿ ನಮಗೆ ಹೊಸ ಪಿಂಚಣಿ ಯೋಜನೆ ತಂದಿದಾರಲ್ಲ, ಅನೌನ್ಸ್ ಮಾಡಿದಾರಲ್ವಾ, ನಮ್ಮ ರಾಜ್ಯದಲ್ಲೇನೋ ಅದನ್ನು ವಾಪಸ್ ಇದು ಮಾಡ್ತೀವಿ ಅಂತ ಇರುವಂಥದ್ದು. ಬಟ್ ಕೇಂದ್ರ ಸರ್ಕಾರದ ಕಡೆಯಿಂದ ಆ ಯೋಜನೆಯನ್ನು ತರ್ತೀವಿ. PM ಆವಾಸ್ ಯೋಜನೆಯಡಿ ಮತ್ತಷ್ಟು ಮನೆಗಳ ನಿರ್ಮಾಣಕ್ಕೆ ಅನುದಾನ ಸಿಗುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ PM ಆವಾಸ್ ಯೋಜನೆಯಡಿಯಲ್ಲಿ. ಅದೇ ರೀತಿಯಾಗಿ ಇದು ಬಡವರು ಮತ್ತು ನಿರಾಶ್ರಿತರಿಗೆ ಏನೆಲ್ಲ ಯೋಜನೆ ಅಂತ ನಾವು ನೋಡ್ತಾ ಇರೋದು, ಕಾರ್ಮಿಕರಿಗಲ್ಲ, ತೀರಾ ಬಡವರು ಮತ್ತು ನಿರಾಶ್ರಿತರಿಗೆ ಮನೆಗಳ ನಿರ್ಮಾಣ ಮಾಡ್ಕೊಡೋದಕ್ಕೆ, ಇನ್ನೇನು ಅಲ್ಲ. ಪಾಪ ಇರೋಕೊಂದು ಸ್ವಂತ ಸೂರು ಸಿಗ್ಲಿ, ನೆಮ್ಮದಿಯಾಗಿರ್ಲಿ ಅಂತ. ಇನ್ನು ರೈಲ್ವೆಗೆ ಬಂಪರ್ ಸಿಗುವಂತಹ ಸಾಧ್ಯತೆ, ಇದನ್ನ ತಳ್ಳು ಹಾಕೋಂಗೆ ಇಲ್ಲ. ಇದರಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ ಬಿಡಿ. ಈಗ ಇನ್ನು ಮುಂದಕ್ಕೆ ನೋಡ್ತೀವಲ್ಲ ರೈಲ್ವೆಗೆ ಸಂಬಂಧಪಟ್ಟಂತೆ ರೈಲ್ವೆ ಬಜೆಟ್ ಹೆಚ್ಚಳ ಮಾಡುವಂತಹ ನಿರೀಕ್ಷೆ ಇದೆ. ಈಗ ಆಲ್ರೆಡಿ ನಾವು ಕಳೆದ 1.5 ವರ್ಷದಲ್ಲೇ ಮೋದಿ ಅವರು ನಮ್ಮ ರಾಜ್ಯದಲ್ಲೇ ಎಷ್ಟೊಂದು ಒಂದು ಟ್ರೈನ್ಗಳಿಗೆ ಚಾಲನೆ ಕೊಟ್ಟಿದ್ದು ಗಮನಿಸಿದ್ವಿ ಅಲ್ವಾ. ಹೊಸ ವಂದೇ ಭಾರತ್ ರೈಲುಗಳ ಘೋಷಣೆ ಹೆಚ್ಚಳ ಮಾಡ್ಬೋದು. ಘೋಷಣೆ ಆಲ್ರೆಡಿ ಆಗಿದೆ ಹೊಸ ವಂದೇ ಭಾರತ್, ಅದನ್ನ ಇನ್ನೂ ಹೆಚ್ಚಳ ಮಾಡ್ಬೋದು ಅಂತ. ಅಮೃತ್ ಭಾರತ್ ರೈಲುಗಳ ಸಂಖ್ಯೆಯನ್ನ ಮತ್ತಷ್ಟು ಹೆಚ್ಚು ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ರೈಲ್ವೆ ವಲಯಕ್ಕೆ ಬಂಪರ್ ಸಿಗ್ಬೋದು ಅಂತ ಕಾಣುತ್ತೆ. ರೈಲ್ವೆ ಟ್ರ್ಯಾಕ್ ವಿದ್ಯುತೀಕರಣ ಹೆಚ್ಚಿನ ಹಣ, ಅಂದ್ರೆ ಆ ವಿದ್ಯುತೀಕರಣಕ್ಕೆ ಹೆಚ್ಚಿನ ಹಣ ಬಿಡುಗಡೆ ಮಾಡುವಂಥದ್ದು. ಅಲ್ಲಿಗೆ ಕಲ್ಲಿದ್ದಲೆಲ್ಲವೂ ಕೂಡ ಸೇವ್ ಆಗುತ್ತೆ, ಹಣ ಉಳಿಯುತ್ತೆ. ಮೆಟ್ರೋ ಮಾರ್ಗಗಳ ವಿಸ್ತರಣೆಗೆ ರಾಜ್ಯಗಳಿಗೆ ಹಣಕಾಸಿನ ನೆರವು ಸಿಗ್ಬೋದು. ನಮ್ಮ ಬೆಂಗಳೂರು ಆಲ್ರೆಡಿ ಮೆಟ್ರೋನೇ ನಂಬ್ಕೊಂಡು ನಾವು ಬದುಕ್ತಾ ಇರೋದಲ್ವಾ, ಇನ್ನೂ ಅದನ್ನ ಹೆಚ್ಚಳ ಮಾಡ್ಬೋದು ಅಂತ. ನಮ್ಮ ರಾಜ್ಯವು ಸೇರಿದಂತೆ ಬೇರೆ ಬೇರೆ ಕಡೆ, ನಮ್ಮ ಒಂದಕ್ಕೆ ಅಲ್ಲ, ನಮ್ಮ ರಾಜ್ಯಕ್ಕೆ ಮಾತ್ರ ಅಂತಲ್ಲ. ಏನು ರೈಲು ಅಪಘಾತಗಳ ತಡೆಗೆ ಎಲ್ಲಾ ಕಡೆ ಕವಚ್ ತಂತ್ರಜ್ಞಾನ ಅಂತ ಅಳವಡಿಕೆ ಮಾಡೋದು ಹೆಂಗೆ ಏನು ಅಂತ ನೋಡ್ತಾ ಹೋಗೋಣ. ಈಗ ಸಾಮಾನ್ಯವಾಗಿ ಕಳೆದ 2 ವರ್ಷದಲ್ಲೇ ಹಲವು ರೈಲು ದುರಂತಗಳನ್ನು ನೋಡ್ಬಿಟ್ವಿ ನಾವು. ಹಾಗಾಗಿ ಆ ಥರದ್ದು ಆಗಬಾರ್ದು ಅಂತ ಇನ್ನು ರೈಲ್ವೆ ವಲಯಕ್ಕೆ ಮತ್ತಷ್ಟು ಆದ್ಯತೆ ಕೊಡುವಂತಹ ಸಾಧ್ಯತೆ. ಇದನ್ನ ತಳ್ಳು ಹಾಕೋಂಗೆ ಇಲ್ಲ. ಈ ರೈಲ್ವೆ ವಲಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಹೇಳ್ತಾರೆ, ರೈಲ್ವೆಗೆ, ರೈತರಿಗೆ, ರಕ್ಷಣಾ ವಲಯಕ್ಕೆ, ಅದನ್ನೇ ನಾವು ತೀರಾ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ ಬಿಡಿ. ಅವರಿಗೆ ಖುಷಿಯಾಗುವಂತಹ ಅಥವಾ ಸಿಹಿ ಸುದ್ದಿಯನ್ನೇ ಕೇಂದ್ರ ಸರ್ಕಾರ ಕೊಡುತ್ತೆ. ಸೊ ಇದಿಷ್ಟು ರೈಲ್ವೆ ವಲಯಕ್ಕೆ ಸಂಬಂಧಪಟ್ಟಂತೆ. ಉಳಿದಿದ್ದು ಕೂಡ ನೋಡ್ತಾ ಹೋಗೋಣ ನಾವು. ಓಕೆ, ಇದೀಗ ನಾವಿಷ್ಟೊತ್ತು ಮಾತಾಡಿದ್ದು ನಿರೀಕ್ಷೆಗಳು, ಹಿಂಗೆ ಕೊಡ್ಬೋದು ಅಥವಾ ಸಾಧ್ಯತೆ, ಇದ್ರ ಬಗ್ಗೆ ಮಾತ್ರ. ಇವೆಲ್ಲವೂ ನಮಗೆ ಗೊತ್ತಾಗೋದು 11 ಗಂಟೆಗೆ ಅನೌನ್ಸ್ ಮಾಡೋಕೆ ಶುರು ಮಾಡ್ತಾರಲ್ಲ, ಬಜೆಟ್ ಶುರುವಾಗುತ್ತಲ್ಲ ಆಗ್ಲೇ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಶಬೀರ್. ಮೋದಿ ಸರ್ಕಾರ ಎಲೆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಮಂಡಿಸ್ತಾ ಇರುವಂತಹ ಕೊನೆಯ ಬಜೆಟ್, ಮಧ್ಯಂತರ ಬಜೆಟ್. ಹಾಗಾಗಿ ಅದು ಪೂರ್ಣ ಪ್ರಮಾಣದ ಬಜೆಟ್ ಆಗಲಿ ಮಧ್ಯಂತರ ಬಜೆಟ್ ಆಗಲಿ ನಿರೀಕ್ಷೆಗಳು ಜಾಸ್ತಿ ಇದೆ. ಇನ್ನೊಂದು ಪ್ರಮುಖ ಸುದ್ದಿ, ಹೊಸ ಒಂದು ಸಂಸತ್ ಭವನದಲ್ಲಿ ಘೋಷಣೆ ಆಗ್ತಾ ಇರುವಂತಹ ಮೊದಲನೇ ಬಜೆಟ್ ಅನ್ನುವಂತಹ ಹೆಮ್ಮೆ. ಇದೆಲ್ಲದರ ನಡುವೆ ಯಾರ್ಯಾರು ಏನೇನು ನಿರೀಕ್ಷೆ ಇಟ್ಕೋಬಹುದು, ಜನರ ನಿರೀಕ್ಷೆ ಹೇಗಿದೆ, ಬಜೆಟ್ ಯಾವ ರೀತಿಯಾಗಿ ಸಹಕಾರವನ್ನ ಕೊಡ್ಬೋದು, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಶಬೀರ್. ವಿದ್ಯಾ, ಸಹಜವಾಗಿ ಬಜೆಟ್ ಅಂದ ತಕ್ಷಣ ಎಲ್ಲ ವರ್ಗಗಳ ಎಲ್ಲ ಜನರ ಆ ನಿರೀಕ್ಷೆಗಳು ಸಾಮಾನ್ಯವಾಗಿ ಹೆಚ್ಚಾಗಿರುತ್ತೆ. ಅದರಲ್ಲೂ ಕೂಡ ಈ ವರ್ಷ ಮಧ್ಯಂತರ ಬಜೆಟ್ ಆಗಿರುವಂಥದ್ದು, ಇನ್ನೊಂದು 2-3 ತಿಂಗಳಲ್ಲಿ ಚುನಾವಣೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಜನರು ಹೆಚ್ಚಿನ ನಿರೀಕ್ಷೆಗಳನ್ನ ಮಾಡ್ತಾರೆ. ಯಾಕಂದ್ರೆ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲ ವರ್ಗದ ಜನರನ್ನು ಕೂಡ ಒಳಗೊಳ್ಳುವಂತೆ ಈ ಬಜೆಟ್ ಅನ್ನ ಮಂಡಿಸಲಾಗುತ್ತೆ. ಜೊತೆಗೆ ವಿಶೇಷವಾದಂತಹ ಘೋಷಣೆಗಳು ಏನಾದ್ರೂ ಆಗುತ್ತಾ ಅನ್ನುವಂತಹ
ಒಂದು ಕಾತುರ ಕೂಡ ಜನರಲ್ಲಿ ಇರುತ್ತೆ. ಬಹಳ ಪ್ರಮುಖವಾಗಿ ಮಧ್ಯಮ ವರ್ಗದ್ದು ತೆರಿಗೆ ವಿನಾಯಿತಿಗಳು ಏನಾದರೂ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆಗಳು ಕೂಡ ಸಹಜವಾಗೇ ಇರುತ್ತೆ. ಹೀಗಾಗಿ ಇವತ್ತಿನ ಬಜೆಟ್ ನಲ್ಲಿ ಏನೆಲ್ಲ ವಸ್ತುತು ಇರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಆದ್ರೆ ಮಧ್ಯಂತರ ಬಜೆಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಘೋಷಣೆಗಳನ್ನು ನಾವಿಲ್ಲಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಡೀತಿರುವಂತಹ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಗಳಾಗಿರ್ಬೋದು ಅಥವಾ ಇರುವಂತ ಯೋಜನೆಗಳಿಗೆ ಹೆಚ್ಚಿನ ಹಣಕಾಸಿನ ನೆರವನ್ನ ಕೊಡುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾವು ರೈತರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಏನಿದೆ, ಈಗಾಗಲೇ 6,000 ಕೊಡ್ಲಾಗ್ತಾ ಇದೆ. ಇದೊಂದು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಆಗಿರುವಂತದ್ದು. ಇದಕ್ಕೆ ಹೆಚ್ಚುವರಿಯಾಗಿ 3,000 ಆಡ್ ಆನ್ ಮಾಡುವಂತದ್ದು, ಅಂದ್ರೆ 9,000 ಕೊಡುವಂತ ಸಾಧ್ಯತೆಗಳು ಇದಾವೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಅದೇ ರೀತಿ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಈ ರೀತಿಯಾದಂತಹ ಕೃಷಿಗೆ ಸಂಬಂಧಪಟ್ಟಂತ ಯೋಜನೆಗಳಿಗೆ ಹೆಚ್ಚಿನ ಅನುಷ್ಠಾನಕ್ಕೆ ಸಹಕಾರಿಯಾಗುವಂತ ನಿಟ್ಟಿನಲ್ಲಿ ಮತ್ತೊಂದಿಷ್ಟು ಉತ್ತೇಜನ ಸಿಗುವಂತ ಸಾಧ್ಯತೆಗಳನ್ನ ನಾವು ಈ ಒಂದು ಹಂತದಲ್ಲಿ ನೋಡಬಹುದು. ಇನ್ನು ಬಹಳ ಪ್ರಮುಖವಾಗಿ ಮಹಿಳೆಯರಿಗೆ ಈ ಬಾರಿ ಹೆಚ್ಚಿನ ಆದ್ಯತೆ ಸಿಗಬಹುದು ಅನ್ನುವಂತಹ ನಿರೀಕ್ಷೆಗಳು ಕೂಡ ಸದ್ಯಕ್ಕೆ ಇದಾವೆ. ಯಾಕೆಂದ್ರೆ ಈ ವರ್ಷ ಪ್ರತಿ ಹಂತದಲ್ಲೂ ಕೂಡ ಸರ್ಕಾರ ನಾರಿ ಶಕ್ತಿಯನ್ನ ಪ್ರತಿಬಿಂಬಿಸುವಂತ ಕೆಲಸವನ್ನ ಮಾಡಿದೆ. ನಾವು ಮೊನ್ನೆ ಅಷ್ಟೇ ಗಣರಾಜ್ಯೋತ್ಸವದಲ್ಲೂ ಕೂಡ ನೋಡ್ತಾ ಇದ್ವಿ, ನಾರಿ ಶಕ್ತಿಯನ್ನ ಇಡೀ ದೇಶಕ್ಕೆ ಹೇಗೆ ಪರಿಚಯಿಸುವಂತ ಕೆಲಸವನ್ನ ಮೋದಿ ಸರ್ಕಾರ ಮಾಡಿತ್ತು ಅನ್ನುವಂಥದ್ದು. ಒಂದು ಕಡೆ ಲೋಕಸಭೆ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲೂ ಕೂಡ ಮಹಿಳಾ ಮತದಾರರು ಪ್ರಧಾನವಾಗಿರುವಂತಹ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಈ ಗ್ಯಾರಂಟಿ ಅಸ್ತ್ರಕ್ಕೆ ಕೌಂಟರ್ ಆಗಿ ಏನಾದ್ರೂ ಮೋದಿ ಸರ್ಕಾರದಿಂದ ಬರಬಹುದಾ ಅನ್ನುವಂತಹ ಸಹಜವಾದಂತಹ ಕಾತುರ ಇದೆ. ಆ ಒಂದು ಸ್ಟ್ರಾಟಜಿಗೆ ಸರ್ಕಾರ ಯಾವ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿದೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು. ಅದ್ರ ಜೊತೆಗೆ ಮಹಿಳಾ ಪ್ರಧಾನವಾದಂತಹ ಅಥವಾ ಮಹಿಳೆಯರಿಗೆ ಹೆಚ್ಚಿನ ಬಜೆಟ್ ನಲ್ಲಿ ಅನುದಾನವನ್ನ ಕೊಡುವಂತ ಸಾಧ್ಯತೆಗಳು ಇದಾವೆ ಅನ್ನುವಂತಹ ನಿರೀಕ್ಷೆಗಳನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ಲಾಗ್ತಾ ಇರುವಂತದ್ದು. ಇನ್ನು ಕಾರ್ಮಿಕರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಆಗ್ಲೇ ನೋಡ್ತಾ ಇದ್ದಂತೆ ಗಿಗ್ ಕಾರ್ಮಿಕರು, ಅಂದ್ರೆ ಈ ಅಸಂಘಟಿತರ ಕಾರ್ಮಿಕರೇನಿದ್ದಾರೆ, ಈವರೆಗೂ ಅವ್ರನ್ನ ಗುರುತಿಸಿಲ್ಲ, ಅಂತವ್ರಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುವಂತ ಸಾಧ್ಯತೆಗಳಿದಾವೆ. ಇನ್ನು ಸಹಜವಾಗಿ ಮಧ್ಯಮ ವರ್ಗ ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ಗೆ ಒಂದಿಷ್ಟು ರಿಯಾಯಿತಿ ಸಿಗಬಹುದು ಅನ್ನುವಂತ ನಿರೀಕ್ಷೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ವಿದ್ಯಾ, ಎಸ್, ಥ್ಯಾಂಕ್ ಯು ಶಬೀರ್ ತಮ್ಮ ಡೀಟೇಲ್ಸ್ಗೆ. ನಿರೀಕ್ಷೆಗಳು ಈ ರೀತಿಯಾಗಿದೆ ಸಹಜವಾಗಿ. ನೋಡೋಣ ನಿರೀಕ್ಷೆಗಳು ಎಷ್ಟರ ಮಟ್ಟಿಗೆ ಒಂದು ಖುಷಿ ಕೊಡುತ್ತೆ ನಮಗೆ. ಬಜೆಟ್ ಅನೌನ್ಸ್ ಆದಮೇಲೆ ಇವೆಲ್ಲವೂ ಕೂಡ ಉತ್ತರ ಸಿಗತ್ತೆ.